ತಪ್ಪೇನಣ್ಣ? ನಮ್ಮಲ್ಲಿ ಊಬರ್ ಇದೆ, 50 ರೂಪಾಯಿ ಅದರಲ್ಲಿ ಇರುತ್ತೆ, 10 ರೂಪಾಯಿ ಲೆಕ್ಕ ಕೇಳ್ತಾರೆ, 10-20 ಕೇಳ್ತಾರೆ ಯಾರು ಬಂದ್ರು. ಮೀಟ್ರ್ ಹಾಕೋಣ ಕರ್ಕೊಂಡು ಹೋಗೋಣ, ಅದಕ್ಕೆ ಬಂದ್ರೆ ಕರ್ಕೋಗೋಣ. ಮೀಟ್ರ್ ಹಾಕೋಣ ಅದಕ್ಕೆ ಎಷ್ಟಾಗುತ್ತೆ ಇಸ್ಕೋಣ. ಹೇಳಿದ್ದೀನಿ ಬಿಡಪ್ಪ, ಅವ್ರು ಬಂದ್ರೆ ಬರಲಿ ಬಿಡ. ಅಣ್ಣ, ಆಟೋ ಡ್ರೈವರ್ಗಳಿಗೆ ಯಾಕೆ ಗೊತ್ತಾ ತಾರತಮ್ಯ ಆಗ್ತಿರೋದು? ಏನಕ್ಕೆ ಕೇಳೋ, ಈ ತರ ಇದ್ದಕ್ಕೇನೆ ಯಾಕೆ ನೀನು ಮುಂದಕ್ಕೆ ಕಳಿಸ್ತೀಯಾ? ಏನ್ ಮುಂದಕ್ಕೆ ಕಳಿಸ್ತೇನೆ ನಾನು ಇಲ್ಲಿ ನಿಂತಿರೋವನ್ನ ಏನಕ್ಕೆ ಕಳಿಸ್ತೆ? ನಾವು ಪರ್ಮನೆಂಟ್ ಆಗಿ ಬಾಡಿಗೆ ನೀ ಪರ್ಮನೆಂಟ್ ಆಗೋರು ಟೆಂಪರರಿ ನಾವೇನ್ ಮಾಡ್ತೀವಿ? ನಾನು ಯಾರಂಗಾದ್ರೆ ನಾನು ಯೂನಿಫಾರ್ಮ್ ಹಾಕಿದ್ದೀನಿ, ಡ್ಯೂಟಿ ಮಾಡ್ತೀನಿ ಅಂತ ನೀನೇನ್ ಹಾಕಿದ್ಯಪ್ಪ? ನಮ್ದು ಯೂನಿಫಾರ್ಮ್ ಹಾಕಲ್ಲ ನಾನು. ಯಾಕೆ ಹಾಕಲ್ಲ ನಾವು. ಏನಕ್ಕೆ ಹಾಕಲ್ಲ? ಲೋಕಲ್ ಹೊಡೆಯೋದು. ಲೋಕಲ್ ನಾನು ಲೋಕಲ್ ಯಾಕೂರು ಹೊಡಿತಾ ಇರೋದು? ಹೊಡ್ಕೊ ಹೋಗು. ನಾನು ಲೋಕಲ್ ಹೊಡಿತಾ ಇರೋದು. ನಿಮ್ಮಂತವ್ರಿಂದಲ್ವ ಆಟೋ ಡ್ರೈವರ್ಗೆ ಕೆಟ್ಟದ್ರು? ಅಲ್ಲ, ನಾನು ಅಲ್ಲಿ ನಿಂತಿರೋವನ್ನ ನೀನ್ ಯಾಕೆ ಮುಂದೆ ಕಳಿಸ್ತೆ? ಆಯ್ತು ಹೋಗೋಣ. ಕರ್ಕೊಂಡೋಗಿ ಮತ್ತೆ ಮೀಟರ್ ಹಾಕೊಂಡು ಅವ್ರಗಳನ್ನ ನಾನು ಯಾಕೆ ಕರ್ಕೊಂಡು ಕರ್ಕೊಂಡು ಹೋಗೋದು ನನಗೆ ಗೊತ್ತು. ಮತ್ತೆ ಪರ್ಮನೆಂಟ್ ಆಗಿ ಹೊಡಿತೀನಿ ಅಂದಲ್ಲ? ನನಗೆ ಗೊತ್ತು. ನೀನು ಕರ್ಕೊಂಡು ಹೋದ್ರೆ ಮೀಟರ್ ಹಾಕೊಂಡು ನೀನು ಕರ್ಕೊಂಡು ಹೋಗು. ಹ್ಞೂ, ನಾನು ಕರ್ಕೊಂಡು ಹೋಗ್ತೀನಿ ಗುರು. ಈಗ ನಾನು ಅಲ್ಲಿ ನಿಂತಿರೋ ಏನಕ್ಕೆ ಕಳಿಸ್ತೇನೆ? ನಾನು ಪರ್ಮನೆಂಟ್ ಆಗಿ ಹೊಡಿತೀನಿ, ಇಲ್ಲಿ ಹಾಕ್ಬೇಡ ನೀನು, ಮುಂದಕ್ಕೆ ಹೋಗುವಂತಲ್ಲ. ಯಾಕಂತೀಯ? ಏನಕ್ಕಂತೀಯ ಅದು? ನಾನೇನು ಆಟೋ ಚಾಲಕನ? ಏನೋ ನಾನು ದನ ಕಾಯೋಣ ನಾನು? ನೀನು ಆಟೋ ಚಾಲಕೇನಪ್ಪ, ದನ ಕಾಯೋನಂತ ನೀನು. ಮತ್ತೆ ನೀನು ನನ್ನೇನ ಕಳಿಸ್ತೀಯಾ? ಯಾಕೆ ಎಲ್ಲರೂ ನೀನು ಒಬ್ಬನೇ ನಿಂತ್ಕೋಬೇಕಾ? ಇಲ್ಲಿ ಬೇರೆ ಆಟೋ ಚಾಲಕರು ನಿಂತ್ಕೊಳ್ಳಂಗಿಲ್ವ? ಇಲ್ಲಿ ನೀನು ಒಬ್ಬನೇ ನಿಂತ್ಕೋಬೇಕಾ? ನಾನು ಇಲ್ಲಿ ನಿಲ್ಸಿದ್ರೆ ನೀನ್ ಯಾಕೆ ಹೋಗುವ? ನಾನು ಎಲ್ಲ ಕಸ್ಟಮರ್ಸ್ ನಿಲ್ಸ್ತಾ ಇದೆ ಅಂತಂದೆ. ನೀನ್ ಯಾಕೆ ಅಲ್ಲಿ ಹೋಗು ಅಂದ್ರೆ ನನ್ನ ಏನಕ್ಕೆ ಹೋಗು ಅಂದ್ರೆ ನನ್ನ ನಾನಾದ್ರೆ ಬೇರೆಯವ್ರನ್ನೂ ಕಳಿಸ್ತೇನೆ ನೀನು ಹಂಗಾದ್ರೆ? ಕಳಿಸು ನೀನು, ಬೇಡ ಅಂದ್ರೆ ನಾನೇ ಕಳಿಸ್ಲಿ? ನಾನು ಅಂತ ತೀಟದವನಲ್ಲ ಗುರು. ನಾನು ನೀ ಅಂತ ದುಡಿಯಕ್ ಬಂದಿರೋದು, ರೋಡ್ ಇಲ್ದಿರೋದು, ನೀ ಅಂತ ದುಡಿಯಕ್ ಬಂದಿರೋದು. ನಾನು ಬೇರೆಯವ್ರ ಹತ್ರ ಎಕ್ಸ್ಟ್ರಾ ಕೇಳ್ಕೊಂಡು ಅದಕ್ಕೆ ನಾನು ನೀನ್ ಏನಕ್ಕೆ ಕರೆಸ್ತೇನೆ? ನಾನು ಇಲ್ಲಿ ಪರ್ಮಿಟ್ ಹಾಕಿದ್ವಿ, ಪರ್ಮಿಷನ್ ತಗೊಂಡಿದ್ದೀನಿ ಅಂತಲ್ಲಪ್ಪ. ಬಾಡಿಗೆ ಹೊಡೆದಲ್ಲ, ನಾನು ಬಾಡಿಗೆ ಹೊಡಕ್ಕೆ ಬಂದಿರೋದು. ನಾನೇನು ಇಲ್ಲಿ ಸೋಕೆ ಮಾಡಕ್ ಬಂದಿದ್ದಾನ? ಮೊದ್ಲು ಹೌದು, ತಪ್ಪು ಮಾಡೋದು ಖಂಡಿಸ್ತೀನಿ ಗುರು. ನಾನು ತಪ್ಪು ಮಾಡೋದನ್ನ ಖಂಡಿಸ್ತೀನಿ. ಯೂನಿಫಾರ್ಮ್ ಹಾಕಿ ಮೊದ್ಲು ನೀನು ದಯವಿಟ್ಟು ಈ ಏರಿಯಾ RTOದವರು ನೋಡಿ, KA 02-44407 ನೋಡಿ. ಈ ವ್ಯಕ್ತಿ ಯೂನಿಫಾರ್ಮ್ ಹಾಕಿಲ್ಲ, ಮತ್ತೆ ಆಟೋ ಚಾಲಕರು ಇಲ್ಲಿ ನಿಲ್ಸಿದ್ರೆ ಮುಂದಕ್ಕೆ ಹೋಗು ಅಂತಾನೆ. ಮತ್ತೆ ಯಾವ ಕಸ್ಟಮರ್ನು ಮೀಟರ್ ಹಾಕಿ ಕರ್ಕೊ ಹೋಯ್ತಲ್ಲ ಸರ್. ಮೀಟರ್ ಹಾಕಿ ಕರ್ಕೊಂಡ್ರೆ ಬರ್ತಿರಲ್ಲ ಸರ್ ನೀವು? 112 ಕಾಲ್ ಮಾಡ್ತೀರಾ ಸರ್? ಇಲ್ಲಿ ಆಟೋ ಚಾಲಕರು ಯಾರು ಬರ್ತಿಲ್ಲ ಅಂತ 112 ಕಾಲ್ ಮಾಡಿ ಹೇಳಿ ಸರ್ ನೀವು. ದಯವಿಟ್ಟು ಇಲ್ಲಿರೋರು ಎಲ್ಲ ಕೇಳ್ರಿ. ಮೀಟರ್ ಹಾಕಿ ಇಲ್ಲಿ ನಿಂತ್ಕೊತಿರಲ್ವಾ, ಮೀಟರ್ ಹಾಕಿ ಅಂದ್ಬಿಟ್ಟು ಹತ್ತು ಕೂತ್ಕೊಳ್ರಿ. ಬರ್ನಿಲ್ಲ ಅಂದ್ರೆ 112 ಕಾಲ್ ಮಾಡ್ರಿ, ಪೊಲೀಸ್ ಕಂಪ್ಲೇಂಟ್ ಮಾಡ್ರಿ. ಅವನ ಮೇಲೆ ಕೇಸ್ ಹಾಕ್ರಿ. ಆವಾಗಲೇ ಬುದ್ಧಿ ಕಲಿಯೋದು ಆಟೋ ಚಾಲಕರು. ತಪ್ಪೇನಣ್ಣ? ನಮ್ಮಲ್ಲಿ ಊಬರ್ ಇದೆ, 50 ರೂಪಾಯಿ ಅದರಲ್ಲಿ ಇರುತ್ತೆ, 10 ರೂಪಾಯಿ ಲೆಕ್ಕ ಕೇಳ್ತಾರೆ, 10-20 ಕೇಳ್ತಾರೆ ಯಾರು ಬಂದ್ರು. ಮೀಟರ್ ಹಾಕೋಣ ಕರ್ಕೊಂಡು ಹೋಗೋಣ, ಅದಕ್ಕೆ ಬಂದ್ರೆ ಕರ್ಕೋಗೋಣ. ಮೀಟರ್ ಹಾಕೋಣ ಅದಕ್ಕೆ ಎಷ್ಟಾಗುತ್ತೆ ಇಸ್ಕೋಣ. ಹೇಳಿದ್ದೀನಿ ಬಿಡಪ್ಪ, ಅವ್ರು ಬಂದ್ರೆ ಬರಲಿ ಬಿಡ. ಅಣ್ಣ, ಆಟೋ ಡ್ರೈವರ್ಗಳಿಗೆ ಯಾಕೆ ಗೊತ್ತಾ ತಾರತಮ್ಯ ಆಗ್ತಿರೋದು? ಏನಕ್ಕೆ ಕೇಳೋ, ಈ ತರ ಇದ್ದಕ್ಕೇನೆ ಯಾಕೆ ನೀನು